ತಮ್ಮಂಗೆ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಕೊಡಿಸಿದ್ರು ಸ್ವಾಮೀಜಿಯವರು. ಎಲ್ಲ ಆಲ್ರೌಂಡ್ ಒಂದು ರೌಂಡ್ ಬಂದು ಎಲ್ಲೂ ಪರಿಹಾರ ಇಲ್ಲ. ಅಪ್ಪನ ನಂಬಿ ಬಂದು ಮನೆ ಕಟ್ತು, ಮಕ್ಕಳು ಚೆನ್ನಾಗಿ ಓದ್ತಾರೆ. ಒಂದು ರೂಪಾಯಿ ಸಾಲ ಇಲ್ದಿರ ಮನೆ ಕಟ್ಟೋಕ್ಕೆ ಈ ನಮ್ಮ ಅಪ್ಪನೇ ಕಾರಣ. ಎಲ್ಲ ಭಕ್ತ ಮುನೀಶ್ವರ ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಾಗುತ್ತೆ, ಹೋಗೋಂಥ ಪ್ರಾಣಗಳು ಉಳ್ಕೊಂಡಿದೆ. ಜೀವನದಲ್ಲಿ ಯಾರು ಎಷ್ಟು ಸೋತಿದ್ದೀರಾ ಆ ನಮ್ಮ ಅಪ್ಪನ ನಂಬಿ ಇಲ್ಲಿಗೆ ಬನ್ನಿ, ಕಾರ್ಯಗಳೂ ಚೆನ್ನಾಗಾಗುತ್ತೆ. ನಾನೇ ಉದಾಹರಣೆ, ನಾನೇ ಸಾಕ್ಷಿ. ಭಕ್ತಿಯಿಂದ ಬರಬೇಕು, ಊದ್ಗಡ್ಡೆ ಹಾಕಿ ಸುತ್ತಬೇಕು ಎಂಬ ಸುತ್ತಾದ್ಮೇಲೆ ಸ್ವಾಮೀಜಿಯವ್ರನ್ನ ಕೇಳ್ಕೊಂಡೇ ಹೋಗ್ಬೇಕು. ನಾವು ಸೈಡ್ ತಗೊಂಡು ಮನೆ ಕಟ್ತೀವಿ ಅಂದ್ಕೊಂಡೇ ಇರಲಿಲ್ಲ. ಅಪ್ಪನ ನೀನು ಹೋಗಿ ಮಗಳೇ ನಾನು ಇದ್ದೀನಿ ಅಂದ್ಬಿಟ್ಟು ನಾವು 2 ಫ್ಲೋರ್ 3 ಫ್ಲೋರ್ ಮನೆ ಕಟ್ಟಿದ್ದೀವಿ. ನಾನು ಭಕ್ತ ಮುನೀಶ್ವರನ್ನ ನಂಬಿದ್ದೀನಿ. ನಮ್ಮ ಕಡೆ ಎಲ್ಲ ಜನ ಎಲ್ಲ ಭಕ್ತ ಮುನೀಶ್ವರ ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಾಗುತ್ತೆ, ಹೋಗೋಂಥ ಪ್ರಾಣಗಳು ಉಳ್ಕೊಂಡಿದೆ. ನಮ್ಮ ರಿಲೇಷನ್ ನಮ್ಮ ಫ್ರೆಂಡ್ಸ್ಗೊಬ್ಬರಿಗೆ ಲಂಗ್ಸ್ ಎಲ್ಲ ಬ್ಲಾಕ್ ಆಗಿಬಿಟ್ಟು ICUಗೆ ಹೋಗ್ಬಿಟ್ಟಿದ್ರು. ಅವ್ರು ಉಳಿಯೋದೇ ಇಲ್ಲ ಅಂತ ನಮಗೆಲ್ಲ ಹೇಳ್ಬಿಟ್ಟಿದ್ರು. ಅವಾಗ ನಾನು ಈ ದೇವ್ರನ್ನ ನಂಬಿ ಅವಾಗ ನಮಗೆ ಒಂದು ಬುಕ್ ಕೊಟ್ಟರು, ಓಂ ನಮಃ ಶಿವಾಯ ಅಂತ ಬರೀರಿ ಅಂತ. ಇಲ್ಲಿಂದಲೇ ಬುಕ್ ತೊಗೊಂಡೋಗಿ ನಾನು ಭಕ್ತಿಯಿಂದ ಬರೆಯೋಕ್ಕೆ ಶುರು ಮಾಡಿದೆ. ಈ ಬುಕ್ಕು ಮುಗಿಯೋದ್ರೊಳಗಾಗಿ ನಾನು ಅವ್ರಿಗೆ ಹುಷಾರಾಗಿ ಕಂಡುಬಿಟ್ಟು ಮಾತಾಡಬೇಕು ಅಂತ ನಾನು ಅಂದ್ಕೊಂಡು ಬರೆದೆ. ನಾನು ಲಾಸ್ಟ್ ಪೇಜ್ ಬರೀಬೇಕಾಗಿತ್ತು, ಅವತ್ತೇ ಅವ್ರು ಕಂಡುಬಿಟ್ರು, ಅವ್ರು ಮಾತಾಡಿದ್ರು. ಅದೆಲ್ಲ ಈ ಸ್ವಾಮಿಯಿಂದ. ಇನ್ನೊಂದು ಸರಿ ನನ್ನ ಮೈದನ ಮಗನಿಗೆ ಮೊನ್ನೆ ರೀಸೆಂಟಾಗಿ ಹಾವು ಕಚ್ಬಿಟ್ಟಿತ್ತು. ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಗ್ಯಾರಂಟಿನೇ ಕೊಡಲಿಲ್ಲ 3 ದಿವಸ. ನಾನು ಧ್ಯಾನ ಮಾಡಿದೆ ಮನೆಯಲ್ಲಿ ಕೂತ್ಕೊಂಡು, ಮುನೇಶ್ವರನ ಧ್ಯಾನನ. ಅವನು ಉಳ್ಕೊಂಡು ಮನೆಗೆ ಬಂದ. ಅದರಿಂದ ನನಗೆ ತುಂಬ, ನಾನು ಅದ್ರ ಮೇಲೆ ನಂಬಿದ್ದೀನಿ. ಯಾರಿಗೆ ಏನೇ ಕಷ್ಟ ಇರಲಿ, ಏನೇ ನೋವಿರಲಿ, ಬಂದು ಇಲ್ಲಿ ಆ ನಮ್ಮನ್ನ ಪೂರ್ತಿ ಸಂಪೂರ್ಣವಾಗಿ ನಂಬಬೇಕು. ನಂಬಿಟ್ಟು ಸೇವೆ ಮಾಡಿದಾಗ ಆ ದೇವರು ಒಳ್ಳೇದೇ ಮಾಡುತ್ತೆ ಎಲ್ಲರಿಗೂ. ಇವತ್ತು ನಾವು ಈ ಕ್ಷೇತ್ರದಲ್ಲಿ ಇದ್ದೀವಿ ಅಂದರೆ ಆ ಸ್ವಾಮಿ ಮುನೇಶ್ವರನೇ ಕಾರಣ. ನಮ್ಮ ಅಪ್ಪನ ದಯೆಯಿಂದ ನಮಗೆ ಎಲ್ಲನೂ ಒಳ್ಳೆಯದಾಗಿದೆ. ನಮ್ಮ ಜೀವನದಲ್ಲಿ ಏನೇನು ನಾವು ಸಂಪಾದನೆ ಮಾಡಿರಲಿಲ್ವೋ, ಒಂದು ಆರೋಗ್ಯದ ಸಮಸ್ಯೆನೇ ಆಗಿರ್ಬೋದು, ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿತ್ತು, ಅದನ್ನು ನಮ್ಮ ಸ್ವಾಮಿನೇ ನಮಗೆ ಎಲ್ಲ ಬಗೆಹರಿಸ್ಕೊಟ್ಟಿದ್ದು. ಮತ್ತು ನಾವು ಇವಾಗ ಚೆನ್ನಾಗಿದ್ದೀವಿ ಅಂದರೆ ನಮ್ಮ ಮನೆಯವ್ರು ಗೌರ್ಮೆಂಟ್ ಹೈಸ್ಕೂಲ್ ಟೀಚರು. ಆದರೆ ಏನೂ ಸಂಪಾದನೆ ಮಾಡೋಕ್ಕಾಗಿರಲಿಲ್ಲ ನಮ್ಮ ಕೈಲಿ. ಏನೇ ಒಂದು ತೊಗೊಳಕ್ಕೆ ಹೋದ್ರೂ ನಮಗೇನೂ ಆಗ್ತಾ ಇರಲಿಲ್ಲ. ನಾವು ಯಾಕೆ ಸ್ವಾಮಿ ಈ ಥರ ಎಲ್ಲ ಆಗ್ತಿದೆ ಅಂತ ಎಲ್ಲ ಕೇಳಿದಾಗ, ನಾನು ಇದೀನಿ ಕಣಪ್ಪ, ನೀನು ಹೋಗು, ಮುಂದಕ್ಕೆ ಹೋಗು, ಮುನ್ನಡಿ, ನೀನು ಎಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ನಮ್ಮಪ್ಪ ನನಗೆಲ್ಲನೂ ಸಂಪಾದನೆ ಮಾಡಿಕೊಡ್ತಿದ್ದಾನೆ. ಇವತ್ತು ನನ್ನ ಮಗನಿಗೆ ಹುಷಾರಿರಲಿಲ್ಲ. ಇವತ್ತಿನ ಇನ್ಸಿಡೆಂಟ್ ಹೇಳಬೇಕು ಅಂದರೆ, ನಿನ್ನೆ ನನ್ನ ಮಗನಿಗೆ ತುಂಬಾ ಹುಷಾರಿಲ್ಲ. ಇವತ್ತು ಕರ್ಕೊಂಬಂದಿದ್ದೀನಿ ನನ್ನ ಮಗನ್ನ. ಮೇಲಕ್ಕೆ ಎದ್ದಿಲ್ಲ ನನ್ನ ಮಗ, 15 ದಿನದಿಂದ ಮೇಲಕ್ಕೆ ಎದ್ದಿಲ್ಲ. ಇವತ್ತು ಎಲ್ಲರೂ ನೋಡ್ತಿದ್ದಾರೆ ಕೇಳಿ. ಎದೊಳ್ದೇ ಇರೋನು ಇಲ್ಲಿಗೆ ಬರ್ತಿದ್ದಂಗೆ ಇವತ್ತು ನನ್ನ ಮಗ ಗೆಲ್ವಾಗವನೆ. ಇಲ್ಲಿಗೆ ಬಂದು ನಮ್ಮ ಅಪ್ಪನಿಗೆ ಕೈ ಮುಗ್ದಿದ್ದಷ್ಟೇ. ನಾನು ಹೋಗೋ ಅಷ್ಟೊತ್ತಿಗೆ ನನ್ನ ಮಗ ಹುಷಾರಾಗಬೇಕು, ಹಂಗೆ ನನಗೆ ಕಾಪಾಡಬೇಕು ಅಂತ ನಾನು ಕೇಳಿದಷ್ಟೇ. ಅಲ್ಲೋಗಿ ತೀರ್ಥ ಹಾಕ್ಸಪ್ಪ ದೇವ್ರ ಹತ್ರ ಅಂತ ಅಷ್ಟೇ ಹೇಳಿದ್ದು ನಮ್ಮಪ್ಪ. ನನ್ನ ಮಗ ಇವಾಗ ನೋಡ್ರಿ ಇಲ್ಲೇ ಇದ್ದಾನೆ, ಚೆನ್ನಾಗಿದ್ದಾನೆ, ಗೆಲ್ವಾಗಿದ್ದಾನೆ. ನಾವು ಈ ಕ್ಷೇತ್ರಕ್ಕೆ ಬಂದು ನಮಗೆ ತುಂಬಾ ಹೆಲ್ಪ್ ಆಗಿದೆ. ನಮ್ಮ ಮನೆಯವ್ರು ನನ್ನ ಡ್ಯೂಟಿ, ನಮ್ಮ ಮನೆಯವ್ರು ಆರ್ಮಿನಲ್ಲಿದ್ದಾರೆ. ನನ್ನ ಕೆಲಸನೇ ಬೇಡ ಬಿಟ್ಬಿಟ್ಟು ಬಂದಿದ್ದೀನಿ. ಅಪ್ಪನೇ ಬೇಡ ಇರಲಿ ಅಂದ್ಬಿಟ್ಟು ಇನ್ನೂ ಡ್ಯೂಟಿ ಮಾಡ್ತಾಯಿದ್ದಾರೆ. ಇನ್ನೂ 6 ವರ್ಷ ಸರ್ವಿಸ್ ಇದೆ. ಈಗಾಗಲೇ 33 ವರ್ಷ ಚೆನ್ನಾಗಿದ್ದೀವಿ. ಮತ್ತು ನನ್ನ ಮಕ್ಕಳು ಎಜುಕೇಷನ್ನು ಅಷ್ಟೇ ಈ ಅಪ್ಪನ ದಯದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಮತ್ತು ನಾವು ಸೈಡ್ ತಗೊಂಡು ಮನೆ ಕಟ್ತೀವಿ ಅಂದ್ಕೊಂಡೇ ಇರಲಿಲ್ಲ. ಅಪ್ಪನ ನೀನು ಹೋಗಿ ಮಗಳೇ ನಾನು ಇದ್ದೀನಿ ಅಂದ್ಬಿಟ್ಟು ನಾವು 2 ಫ್ಲೋರ್ 3 ಫ್ಲೋರ್ ಮನೆ ಕಟ್ಟಿದ್ದೀವಿ. ಅಪ್ಪನ ದಯೆಯಿಂದ ನಮಗೆ ಅನುಕೂಲ ಆಗಿದೆ. ನಾವು ಏನೇ ಒಂದು ಕಾರ್ಯ ಮಾಡಬೇಕಾದ್ರೂ ನಾವು ಇಲ್ಲಿ ಅಪ್ಪನ ಕೇಳಿದ್ರೆ ನಾವೇನೂ ಮಾಡಲ್ಲ. ಈ ಭಕ್ತ ಮುನೀಶ್ವರ ಸ್ವಾಮಿಯಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ. ನಾವು ಇರೋವರೆಗೂ ಚಿರಋಣಿ ಆಗಿರ್ತೀವಿ. ನಾವು ಇದೆಲ್ಲ ಬಂದು ಚೆನ್ನಾಗಿ ಆಗಬೇಕಂದ್ರೆ ಈ ನಮ್ಮ ಅಪ್ಪನ ದೇವಸ್ಥಾನನೇ ಕಾರಣ. ಇಲ್ಲಿಗೆ ಬಂದಾಗ ತುಂಬ ಕಷ್ಟದಲ್ಲಿದ್ದೋ, ತುಂಬ ಒಂಥರ ನೋವು ಅಂದರೆ ಹೇಳ್ಕೊಳಕ್ಕೆ ಆಗದಿರೋ ಪರಿಸ್ಥಿತಿ. ಸುಮಾರು ಎಲ್ಲ ಆಲ್ರೌಂಡ್ ಒಂದು ರೌಂಡ್ ಬಂದು ಎಲ್ಲೂ ಪರಿಹಾರ ಇಲ್ಲ. ಅಪ್ಪನ ನಂಬಿ ಬಂದು, ಅಪ್ಪ ನಿನ್ನ ಪಾದಕ್ಕೆ ಬೀಳ್ತೀವಿ, ಏನು ನಮ್ಮನ್ನು ಬದುಕಿಸ್ತೀಯೋ ಇದೆಯೋ ನಿನ್ನ ಇಷ್ಟ ಅಂತ. ಮಗಳೇ ನೀನು ಏನು ಚಿಂತೆ ಮಾಡ, ಹೋಗು, ಆರಾಮಾಗಿರ್ತೀಯ ಅಂತ ಅಪ್ಪ ಬಂದು ಫಸ್ಟ್ ನಮ್ಮ ಮನೆಗೆ ಕಾಲಿಟ್ಟ ತಕ್ಷಣ ನಾವು ಕೋಟ್ರಸಲ್ಲಿದ್ದೋ, KB ಕೋಟ್ರಸಲ್ಲಿ. ಮಗಳೇ ನಿನ್ನ ಮನೆ ಕಟ್ಟು, ನಾನು ಇದ್ದೀನಿ ಅಂತ ಬಂದು ಫಸ್ಟ್ ಡೇನೇ ನಮ್ಮ ಮನೆಗೆ ಹೇಳ್ತಾವೆ. 1 ರೂಪಾಯಿ ಕಾಸಿರಲಿಲ್ಲ. ಅಪ್ಪ ಬಂದು ಒಂದು ವಾರದಲ್ಲಿ 1 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರು. ತೊಗೊಂಡೋಗಿ ಬೋರ್ ಹಾಕ್ಸ್ತಾ ಅಪ್ಪನ ನಂಬಿ. ಅದಾದಮೇಲೆ 3 ಫ್ಲೋರ್ ಮನೆ ಕಟ್ಟು ಮಗಳೇ ನೀನು ಅಂತ ಮನೆ ಕಟ್ತು. ಮಕ್ಕಳು ಚೆನ್ನಾಗಿ ಓದ್ತಾರೆ. ಮಕ್ಕಳು ಕ್ಲಾಸ್ಗೆ ಹೋದಾಗೆಲ್ಲ ಅವಾಗ ತುಂಬ ತೊಂದರೆ ಆಗಿತ್ತು. ಅಂದರೆ ಫೋನ್ ಮಾಡೋರು ಕ್ಲಾಸ್ಗಳಿಂದ, ನಿಮ್ಮ ಮಗು ಯಾಕೋ ಹೆಂಗೆ ಮಾಡ್ತಿದ್ದೆ, ಬಂದು ಕರ್ಕೊಂಡೋಗಿ ಅಂತ. ಅಲ್ಲಿಂದ ಹೋದರೆ ಚೆನ್ನಾಗೇ ಇರೋರು. ಅಲ್ಲ ಮೇಡಮ್ ಹಂಗಂತ ಫೋನ್ ಮಾಡಿದ್ರಿ ಅಂದರೆ, ಇಲ್ಲಮ್ಮ ಹಿಂಗೆ ಆಡ್ತಾಯಿದ್ರು ನಿಮ್ಮ ಮಕ್ಕಳನ್ನೋರು. ಅದೇನೋ ಇಲ್ಲಿ ಬಂದಮೇಲೆ ಈಗ ಮಕ್ಕಳು ಚೆನ್ನಾಗಿ ಇಂಜಿನಿಯರ್ ಮುಗಿಸ್ತಾ, ಮಗ ಚೆನ್ನಾಗೆ, ಮಗಳು BCom 3rd ಇಯರ್ ಮುಗಿಸ್ತವ್ರೆ. ತುಂಬ ಒಳ್ಳೆಯದಾಗಿದೆ. ಹೆಲ್ಪ್ ಇಲ್ದಿರ, ಸಾಲ ಇಲ್ದಿರ ಆರಾಮಾಗಿ ಚೆನ್ನಾಗಿದ್ದೀವಿ ಅಪ್ಪನ ದಯ. ಅವೇರಳ್ಳಿಯಿಂದ ನಾವು ಒಂದು 19 ವರ್ಷದಿಂದ ಬರ್ತಾಯಿದ್ದೀವಿ ಸನ್ನಿಧಾನಕ್ಕೆ. ನಮ್ಮ ಮೇಲೆ ಮಾಟ ಮಂತ್ರದ ಪ್ರಯೋಗ ಆಗಿ ನನ್ನ ಸ್ಕಿನ್ನೆಲ್ಲ ಫುಲ್ಲು ಡ್ಯಾಮೇಜ್ ಥರ ಆಗಿತ್ತು. ಫಸ್ಟ್ ಆಸ್ಪತ್ರೆಗೆಲ್ಲ ತೋರಿಸ್ವಿ. ಆಸ್ಪತ್ರೆಗೆ ಇವತ್ತು ಹೋಗೋದು, ನೆಕ್ಸ್ಟ್ ಡೇ ತಿರುಗು ಬ್ಲ್ಯಾಕ್ ಎಲ್ಲ ಬಂದ್ಬಿಡೋದು.
ಇಲ್ಲಿ ಬಂದು 9 ಸುತ್ತು, ಒಂದು ಸತಿ 2 ಸತಿ ಬಂದರೆ ಏನು ಪ್ರಯೋಜನ ಆಗಲ್ಲ, ಬರ್ತಾ ಇರಬೇಕು ಕಂಟಿನ್ಯೂಸ್ ಆಗಿ. ಬಂದು ಸ್ವಾಮೀಜಿಯವ್ರು ಯಾವ ಥರ ಹೇಳ್ತಾರೋ ಆ ಥರ ಪರಿಪಾಲಿಸಿದ್ರೆ ನಮಗೆಲ್ಲ ಒಳ್ಳೆಯದಾಗುತ್ತೆ. ಇಲ್ಲಿ ಬಂದು ಸ್ವಾಮೀಜಿಯವ್ರು ನಿಂಬೆಹಣ್ಣು ಅಷ್ಟೇ ಕೊಟ್ಟಿದ್ದು, ಅದು ಹಚ್ಚಿದ ಮೇಲೆ ಸ್ವಲ್ಪನೇ ಎಲ್ಲ ಕ್ಲಿಯರ್ ಆಯ್ತಾ ಬಂತು. ಆಮೇಲೆ ನನಗೆ ನೆಕ್ಸ್ಟು ಇದೆಲ್ಲ ಕಪ್ಪಿದ್ದಕ್ಕೆ ನಿಂಗೆ ವಿವಾಹ ಯೋಗನೇ ಇಲ್ಲ ಅಂತ ಬೇರೆ ಕಡೆ ಎಲ್ಲ ಹೇಳಿದರು. ನಾನು ಸಂಕಲ್ಪ ಮಾಡಿಕೊಂಡೆ, ಸ್ವಾಮೀಜಿಯವರೇ ತೋರಿಸಿ ನನಗೆ ಸ್ವಾಮೀಜಿಯವರೇ ಮದುವೆ ಮಾಡಬೇಕು ಅಂತ ತೋರಿಸ್ಕೊಂಡೆ. ಅದೇ ಪ್ರಕಾರ ನನಗೆ ಸ್ವಾಮೀಜಿ ಮೆಚ್ಚಿರೋ ಹುಡುಗನೇ ಸಿಗ್ತಾ, ಅವರೇ ನಿಂತು ಈ ಸನ್ನಿಧಾನದಲ್ಲಿ 6 ಮಂತ್ ಹಿಂದೆನೇ ಮದುವೆ ಮಾಡಿಕೊಟ್ರು. ಇಲ್ಲಿ ಬಂದಮೇಲೆ ನಮಗೆ ಸ್ವಾಮೀಜಿ ಅಭಿವೃದ್ಧಿ ಮಾಡಿದ್ರು. ನನ್ನ ತಮ್ಮಂಗೆ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಕೊಡಿಸಿದ್ರು ಸ್ವಾಮೀಜಿಯವರು. ಅವನಿಗೆ ಉಳಿಯೋ ಮಟ್ಟನೇ ಇರಲಿಲ್ಲ, ಅವನದು ಎಲ್ಲ ಕ್ಯಾನ್ಸರ್ ಅಂತ ಹೇಳಿದ್ರು ಆಸ್ಪತ್ರೆಯಲ್ಲಿ, ಅವನದು ಎಲ್ಲ ಕ್ಲಿಯರ್ ಮಾಡಿದ್ರು. ನಮ್ಗೆ ಇಲ್ಲಿ ಬಂದಾಗಿಂದ ಎಲ್ಲ ಅಂದರೆ 1 ಸತಿ 2 ಸತಿ ಬಂದರೆ ಏನು ಪ್ರಯೋಜನ ಆಗಲ್ಲ, ಬರ್ತಾ ಇರಬೇಕು, ನಂಬಬೇಕು, ಭಕ್ತಿಯಿಂದ ಬರಬೇಕು, ಊದ್ಗಡ್ಡೆ ಹಾಕಿ ಸುತ್ತಬೇಕು. 9 ಸುತ್ತು ಸುತ್ತಾದ್ಮೇಲೆ ಸ್ವಾಮೀಜಿಯವ್ರನ್ನ ಕೇಳ್ಕೊಂಡೇ ಹೋಗಬೇಕು. ಸ್ವಾಮೀಜಿಯವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ನಡ್ಕೊಂಡ್ರೆ 1 ಸತಿ 2 ಸತಿ ಬಂದ್ಬಿಟ್ಟು ನಂಗೆ ಇಲ್ಲಿ ಒಳ್ಳೇದಾಗಲಿಲ್ಲ ಆ ಥರ ಆಗಲಿಲ್ಲ ಅಂದರೆ ಅದೆಲ್ಲ ಮೂಢನಂಬಿಕೆ, ಅವ್ರಿಗೆ ಒಳ್ಳೇದು ಆಗಲ್ಲ. ನಂಬಬೇಕು, ನಂಬಿಟ್ಟು ಇಟ್ಕೊ. ಇವಾಗ ನಂಗೆ 19 ವರ್ಷದಿಂದ ನಮ್ಮ ಮನೇಲೆಲ್ಲ ಗಂಡು ನೋಡಿದ್ರು, ನಾನು ಯಾವ ಗಂಡು ಮದುವೆ ಆಗಿ ಸ್ವಾಮೀಜಿ ತೋರಿಸೋ ಗಂಡೆ ಅದೇ ಪ್ರಕಾರ ನನಗೆ ಸ್ವಾಮೀಜಿಯವ್ರು ಮಾಡಿಕೊಟ್ರು. ಇವ್ಗೆ ಸೂಪರಾಗಿ ಅವರೇ ನಮ್ಮ ಹಸ್ಬೆಂಡಲ್ಲಿ ಕುಂತವ್ರೆ, ಸ್ವಾಮೀಜಿಯವರೇ ತೋರಿಸಿದ್ದು ನಂಗೆ ಹುಡುಗನ, ಅವರೇ ಮೆಚ್ಚಿ ಅವರೇ ಮದುವೆ ಮಾಡಿಕೊಟ್ಟು. ನಂತರ ಕಷ್ಟ ಇರೋರು ಬಂದು ನಂಬಬೇಕು, ಅರ್ಧ ಮತ ಮನಸ್ಸಿಕ್ಕೊಂಬರ್ಬಾರ್ದು, ನಂಬಬೇಕು. ಸ್ವಾಮೀಜಿಯವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳಬೇಕು, ಹಂಗೆ ಕೇಳಿದ್ರೆ ಮಾತ್ರ ಒಳ್ಳೇದಾಗೋದು.